ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ ಗಾದೆ ಇದೆ. ಆದರೆ ಇಲ್ಲಿ ಗಂಡ ಹೆಂಡತಿ ಜಗಳ ಬೀದಿಗೆ ಬಂದು ನಿಂತಿದೆ. ನನ್ನ ಗಂಡ ಸರಿ ಇಲ್ಲ ಅಂತ ಹೆಂಡತಿ ದೂರು ಕೊಟ್ಟರೆ, ನನ್ನ ಹೆಂಡತಿನೇ ಸರಿ ಇಲ್ಲ, ನನ್ನ ಹತ್ರನೇ ದುಡ್ಡಿಸ್ಕೊಂಡು ನನಗೆ ಮೋಸ ಮಾಡಿದಾಳೆ, ವಂಚನೆ ಮಾಡಿದಾಳೆ ಅಂತ ಗಂಡನು ಹೆಂಡತಿ ವಿರುದ್ಧ ದೂರು ಕೊಟ್ಟಿದ್ದಾರೆ. ಹಾಗಾದರೆ ಈ ಘಟನೆ ನಡೆದಿದ್ದಾದರೂ ಎಲ್ಲಿ ಮತ್ತು ಇವರಿಬ್ಬರ ನಡುವಿನ ಈ ಅಸಮಾಧಾನಕ್ಕೆ ಮೂಲ ಕಾರಣವಾದರೂ ಏನು? ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ಸೈಕೋ ಪತಿ ವರ್ಸಸ್ ಪತ್ನಿ. ಗಂಡನ ಸೈಕೋ ವರ್ತನೆ ವಿರುದ್ಧ ಕಂಪ್ಲೇಂಟ್. ಪತ್ನಿ ವಿರುದ್ಧ ಕಾನೂನು ಹೋರಾಟಕ್ಕಿಳಿದ ಮಂಜುನಾಥ್. ಹೌದು, ನನ್ನ ಗಂಡ ಸರಿ ಇಲ್ಲ ಅಂಥೇಳಿ ಪತ್ನಿ ಒಂದು ಕಡೆ ದೂರು ಕೊಟ್ಟರೆ, ಮತ್ತೊಂದು ಕಡೆ ನನ್ನ ಹೆಂಡತಿಯೇ ಸರಿ ಇಲ್ಲ ಅಂಥೇಳಿ ಪತಿ ದೂರು ಕೊಟ್ಟಿದ್ದಾನೆ. 3 ತಿಂಗಳ ಹಿಂದಷ್ಟೇ ಮೇಘಶ್ರೀ ಮತ್ತು ಮಂಜುನಾಥ ಎಂಬುವರ ಮದುವೆ ಆಗಿರುತ್ತೆ. ಆದರೆ ಮದುವೆಯಾದ ಕೆಲವೇ ದಿನಗಳಲ್ಲಿ ಪತ್ನಿ ಮೇಘಶ್ರೀ ಪತಿ ವಿರುದ್ಧ ದೂರು ಕೊಟ್ಟಿದ್ದಾರೆ. ಇದೀಗ ಈ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ನನ್ನ ಗಂಡ ವಿಚಿತ್ರವಾಗಿ ವರ್ತನೆ ಮಾಡ್ತಾನೆ, ಮನೆಯಲ್ಲಿ ತಂದೆ ತಾಯಿ ಮುಂದೆಯೇ ಬೆತ್ತಲೆ ಓಡಾಡ್ತಾನೆ, ವಿಡಿಯೋ ತೋರಿಸಿ ಅದರಂತೆ ಲೈಂಗಿಕ ಕ್ರಿಯೆ ಮಾಡುವ ಅಂಥೇಳಿ ಒತ್ತಾಯ ಮಾಡ್ತಾನೆ. ಇಷ್ಟು ದಿನ ಪತ್ನಿ ಮೇಘಶ್ರೀ ತನ್ನ ಪತಿ ವಿರುದ್ಧ ಇಂತಹ ಸಾಲು ಸಾಲು ಆರೋಪಗಳನ್ನು ಮಾಡ್ತಿದ್ಲು. ಈಗ ಪತ್ನಿ ವಿರುದ್ಧ ಪತಿ ಯೂಟರ್ನ್ ಹೊಡೆದಿದ್ದಾನೆ. ಪತ್ನಿ ವಿರುದ್ಧ ಪತಿ ಮಂಜುನಾಥ್ ಕಾನೂನು ಹೋರಾಟ ಮಾಡೋದಕ್ಕೆ ಮುಂದಾಗಿದ್ದಾನೆ. ಮದುವೆಯಾಗಿ 3 ತಿಂಗಳಲ್ಲಿ ಪತಿ ಸಾಕಷ್ಟು ಕಿರುಕುಳವನ್ನು ಕೊಡ್ತಾನೆ ಅಂತ ಹೇಳಿ ಪತ್ನಿ ಬೆಂಗಳೂರಿನ ಕೇಂದ್ರ ವಿಭಾಗದ ಮಹಿಳಾ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ರು. ಆ ದೂರಿನಲ್ಲಿ ಬಹಳಷ್ಟು ಅಂಶಗಳನ್ನು ಉಲ್ಲೇಖ ಮಾಡೋದ್ರ ಮೂಲಕ ಪತಿಯಿಂದ ಆಗುತ್ತಿರುವ ಕಿರುಕುಳದ ಬಗ್ಗೆ ಸವಿಸ್ತಾರವಾಗಿ ಆ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದರು. ಬಹಳ ಪ್ರಮುಖವಾಗಿ ಈ ವಿಡಿಯೋಗಳನ್ನು ನೋಡಿ ಅದೇ ರೀತಿಯಾಗಿ ಸೆಕ್ಸ್ ಮಾಡಲಿಕ್ಕೆ ನನಗೆ ಒತ್ತಾಯವನ್ನು ಮಾಡ್ತಾರೆ ಅಂಥೇಳಿ ಆರೋಪವನ್ನು ಮಾಡಿ ದೂರನ್ನು ಕೊಟ್ಟಿದ್ದರು. ಆದರೆ ಅದೇ ಪತಿ ಮಂಜುನಾಥ್ ಅವರು ಪತ್ನಿಯ ವಿರುದ್ಧ ತಿರುಗಿ ಬಿದ್ದಿರುವಂಥದ್ದು. ಪತ್ನಿ ಮಾಡಿರುವಂಥ ಅಷ್ಟು ಆರೋಪಗಳು ಕೂಡ ಸುಳ್ಳಾಗಿದ್ದು, ನಾನು ನನ್ನ ಪತ್ನಿಯ ವಿರುದ್ಧ ಕಾನೂನು ಹೋರಾಟವನ್ನು ಮಾಡ್ತೇನೆ ಅಂತ ಹೇಳಿ ಈಗ ಕಾನೂನು ಹೋರಾಟಕ್ಕೆ ಮುಂದಾಗಿರುವಂಥದ್ದು. ಪತ್ನಿ ಆರೋಪ ಅಲ್ಲಗೆಳೆದ ಪತಿ ಮಂಜುನಾಥ್. ಪತ್ನಿ ಮೇಘನಾ ವಿರುದ್ಧ ಪತಿ ಕಂಪ್ಲೇಂಟ್. ಹಣ ಚಿನ್ನಕ್ಕಾಗಿ ಬ್ಲಾಕ್ ಮೇಲ್ ಆರೋಪ. ಹೌದು, ಮೇಘಶ್ರೀ ಆರೋಪಗಳ ವಿರುದ್ಧ ಮಂಜುನಾಥ್ ಪ್ರತಿ ದೂರನ್ನು ದಾಖಲಿಸಲು ಮುಂದಾಗಿದ್ದಾರೆ. ಪತ್ನಿ ಮೇಘಶ್ರೀ ಕೊಟ್ಟ ದೂರು ಸುಳ್ಳು ಅಂತ ಹೇಳಿದ್ದಾರೆ. 30 ಲಕ್ಷ ಹಣ ಹಾಗೂ 50 ಗ್ರಾಂ ಚಿನ್ನಕ್ಕಾಗಿ ಮೇಘಶ್ರೀ ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ. ಮೇಘ ಈ ಮೊದಲು 2 ಮದುವೆ ಆಗಿರ್ತಾಳೆ. ಇಬ್ಬರ ವಿರುದ್ಧವೂ ಕೂಡ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟು ಇಬ್ಬರಿಗೂ ಡಿವೋರ್ಸ್ ಕೊಟ್ಟು ಇದೀಗ ನನ್ನನ್ನು ಮದುವೆಯಾದ 3 ತಿಂಗಳಿಗೆ ನನ್ನ ವಿರುದ್ಧವೂ ಕೂಡ ದೂರು ಕೊಟ್ಟಿದ್ದಾಳೆ ಅಂತ ಆರೋಪಿಸಿದ್ದಾರೆ. ಒಂದು ಆಕೆ ಮೇಘಶ್ರೀ ಎಂಬ ಆಕೆ ಸಿರಾ ಮೂಲದ ಹುಡುಗಿ ಬೆಂಗಳೂರಿನಲ್ಲಿ ನೆಲೆಸಿರ್ತಾರೆ. ಆಕೆಗೆ ಆಲ್ರೆಡಿ 2 ಮ್ಯಾರೇಜ್ ಆಗಿರುತ್ತೆ. 2 ಮ್ಯಾರೇಜ್ ಆಗಿರೋದನ್ನ ನಮಗೆ ಹೇಳೇ ಇರಲ್ಲ. ಹೇಳ್ದೆ ಮರೆಮಾಚಿ ನನ್ನ ಮೂರನೇವರೆಗೆ ವಂಚನೆ ಮಾಡಿ ನನ್ನ ಹತ್ರ ಐಫೋನ್ ಆಗಿರ್ಬೋದು, ಟ್ಯಾಬ್ ಆಗಿರ್ಬೋದು, 50 ಗ್ರಾಂ ಚಿನ್ನ, 25 ಲಕ್ಷ ಕ್ಯಾಶು ಇದೆಲ್ಲ ತಗೊಂಡು ವಂಚನೆ ಪ್ರಕರಣ ಒಂದು ದಾಖಲೆ ಮಾಡೋಕ್ಕೆ ನಾವು ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಮೆಟ್ಲೇ ಇರ್ತೀವಿ. ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಮೆಟ್ಲೇರಿದಾಗ ಹೇಳ್ತಾರೆ, ಸ್ಟೇಷನಲ್ಲಿ ನಾವು ತನಿಖೆಯನ್ನು ಮಾಡಿ ನಿಮ್ಗೆ ನ್ಯಾಯ ಒದಗಿಸ್ತೀವಿ ಅಂತ ಹೇಳ್ತಾರೆ. ನನ್ನ ಮೇಲೆ ಬಂದಿರತಕ್ಕಂಥ ಆರೋಪ ಯಾಕೆಂದರೆ ಏನಾಗಿದೆ, ಅವರು ಲೈಂಗಿಕವಾಗಿ ಕಿರುಕುಳ ಕೊಡ್ತಾ ಇದ್ದೆ ಅಂತ ಹೇಳ್ತಾರೆ. ಅದಕ್ಕೆ ದಯವಿಟ್ಟು ಯಾಕೆಂದರೆ ದಾಖಲೆಗಳು ಕೊಡಲಿ. ಆಕೆಗೆ ಏನೋ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂದಾಗ ಈಗ ಇನ್ಸ್ಟಾಗ್ರಾಮಲ್ಲಿ ಒಂದು 3-4 ಜನ ಯಾಕೆಂದ್ರೆ ಒಂದು 4-5 ಜನ ಹತ್ರ ಚಾಟ್ ಮಾಡ್ತಾ ಇದ್ಲು. ಹಾಗೂ ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತ ಹೇಳಿದಾಗ ದಾಖಲೆಗಳು ಕೇಳಿದೆ. ದಾಖಲೆಗಳು ಆಕೆಗೆ ಎಜುಕೇಷನ್ನೇ ಮಾಡದೇ ಇಲ್ಲ ಯಾವುದೋ ಒಂದು ಫೇಕ್ ಫೋರ್ಜರಿ ಡಾಕ್ಯುಮೆಂಟ್ಸ್ ಇಟ್ಕೊಂಡಿರ್ತಾರೆ. ಪತಿ ಮಂಜುನಾಥ್ ಆರೋಪವೆಲ್ಲ ಸುಳ್ಳು, ನಾನು ಹಣ ಪಡೆದಿಲ್ಲ ಎಂದ ಮೇಘನಾ. ಈ ನಡುವೆ ತನ್ನ ವಿರುದ್ಧ ದೂರು ದಾಖಲಾದ ಬೆನ್ನಲ್ಲೇ ಮೇಘಶ್ರೀ ವಿರುದ್ಧ ಕಾನೂನು ಹೋರಾಟಕ್ಕೆ ರೆಡಿಯಾಗಿದ್ದಾರೆ. ಮೇಘಶ್ರೀ ಅಸಲಿ ಮುಖವಾಡವನ್ನ ಪೊಲೀಸರ ಮುಂದೆ ಬಯಲು ಮಾಡ್ತೀನಿ ಅಂಥೇಳಿ ಮಂಜುನಾಥ ಆಕ್ರೋಶ ಹೊರಹಾಕಿದ್ದಾರೆ. ಆದರೆ ಪತಿ ಮಾಡ್ತಾ ಇರುವ ಎಲ್ಲ ಆರೋಪಗಳನ್ನ ಪತ್ನಿ ಮೇಘಶ್ರೀ ನಿರಾಕರಿಸಿದ್ದು, ನಾನು ಮಂಜುನಾಥನಿಂದ 1 ರೂಪಾಯಿ ಕೂಡ ಪಡೆದಿಲ್ಲ, ಬೇರೊಬ್ಬರೊಂದಿಗೆ ಮಲಗುವಂತೆ ಒತ್ತಾಯ ಮಾಡ್ತಾನೆ, ನನ್ನ ಫೋಟೋಗಳನ್ನು ಮತ್ತೊಬ್ಬರೊಂದಿಗೆ ಹಂಚ್ಕೊಳ್ತಾನೆ, ಇವರೊಂದಿಗೆ ನಾನು ಹೇಗೆ ಸಂಸಾರ ನಡೆಸಲಿ ಅಂತ ಪ್ರಶ್ನಿಸಿದ್ದಾರೆ. ಏನಂದರೆ ಇವಾಗ ಫಸ್ಟ್ ಮ್ಯಾರೇಜ್ ಆಗಿದ್ದು ಅವನಿಗೆ ಗೊತ್ತಿತ್ತು, ಸೆಕೆಂಡ್ ಮ್ಯಾರೇಜ್ ಆಗಿದ್ದು ಗೊತ್ತಿತ್ತು. ಅವ್ರ ಮನೆಗೂ ಕರ್ಕೊಂಡು ಹೋಗಿದ್ದ. ನನಗೆ ಅವ್ರ ಮನೆಗೂ ಹೇಳಿದ್ದು, ಇವಾಗ ಇದು ಡೈವರ್ಸ್ ಮುಗಿಸಾದ್ಮೇಲೆ ದಯವಿಟ್ಟು ಬೇಗ ಮಂಜು ಜೊತೆ ಮದುವೆ ಮಾಡ್ಕೊಳ್ಳಮ್ಮ ಅಂತ ಇಲ್ಲಿ ಹೇಳಿದರು. ಅವ್ನಿಗೆಲ್ಲ ಗೊತ್ತು. 5 ವರ್ಷದಿಂದ ಜೊತೆಗಿರೋರು ಸುಳ್ಳು ಹೇಳ್ಬಿಟ್ಟು ಮುಚ್ಚಿಕಕ್ಕೆ ಮದುವೆ ಮಾಡ್ಕೊಳಕ್ಕಾಗುತ್ತಾ ಸರ್? ಇವಾಗ ನಂದು 2ನೇ ಮದುವೆ ಆಗಿ ಅದು ಪ್ರಾಬ್ಲಮ್ ಆಗಿದ್ದ ಕಾರಣನೇ ಇವನೇನೆ. ಅದಕ್ಕೂ ಬಂದು ಬೆಂಕಿ ಇಟ್ಟು ಹಲ್ಲು ಹಾಳು ಮಾಡ್ದ. ಸರಿ ಆಯಿತು, ಮಾಡಿದೆ ಸರಿ. ನೀನು ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ದೀನಿ, ನನಗೆ ನೀನೇ ಬೇಕು ಅಂತ ಮದುವೆ ಆದಮೇಲೆ ನೀನು ಇವಾಗೇನೋಕ್ಕೆ ನನ್ನ ಮದುವೆ ಸುಳ್ಳು ಹೇಳ್ಬಿಟ್ಟು ಮದುವೆ ಆಗಿದ್ದಾಳೆ, ಅವರು ಇವ್ರನ್ನ ಕರ್ಕೊಬಂದು ನನ್ನ ಮದುವೆ ಮತ್ತೆ ಜಾಲಿಯಾಗಿ ಮದುವೆ ಆಗಿದೆಯಾ, ನಾನು ಮದುವೆ ಮಾಡ್ಕೋಬೇಕಾದ್ರೆ ಫೋಟೋಸಲ್ಲಿ ಎಷ್ಟು ಖುಷಿಯಾಗಿದೆಯಾ ಎಲ್ಲ ಇದೆಯಾ. ಬಟ್ ಇವಾಗ 3 ತಿಂಗಳು ಸಂಸಾರ ಮಾಡಿ ನೀನು ನನಗೆ ಏನೋ ಮದುವೆನೇ ಆಗಿಲ್ಲ. ಒಟ್ನಲ್ಲಿ ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತಾರೆ. ಆದರೆ ಇವರಿಬ್ಬರ ಜಗಳ ಬೀದಿಗೆ ಬಂದು ನಿಂತಿದೆ. ಈ ಪ್ರಕರಣ ಇನ್ನೂ ಅದು ಯಾವ್ಯಾವ ಸ್ವರೂಪ ಪಡೆಯುತ್ತೋ, ಇನ್ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೋ ಕಾದ್ ನೋಡ್ಬೇಕಷ್ಟೇ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.